ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಶ್ರಮ, ತ್ಯಾಗ, ಶಿಸ್ತು ಎಲ್ಲವನ್ನು ಜೀವನದಲ್ಲಿ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡರೆ ಸಮಾಜಕ್ಕೆ ಮಾದರಿ. ಜಿಎಂ ಕಾಲಿ ಮಿರ್ಜಾ ಕರೆ. ಇಂದಿನ ಯುವ ಜನರು ಜೀವನದಲ್ಲಿ ಕೋಮು ಸೌಹಾರ್ದತೆ ಕಾಪಾಡಬೇಕು ಮತ್ತು ಶ್ರಮ, ತ್ಯಾಗ, ಶಿಸ್ತು ಎಲ್ಲವನ್ನು ಜೀವನದಲ್ಲಿ ನೈತಿಕ ಮರೆಯಬಾರದು ಎಂದು ಹುಬ್ಬಳ್ಳಿ ಗೋಕುಲ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳಾದ ಜಿಎಂ ಕಾಲಿ ಮಿರ್ಜಾರವರು ಕರೆ ನೀಡಿದರು. ಅವರು ಅಂಜುಮನ್ ಪಿಯುಸಿ ಕಾಲೇಜಿನ 50ನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ತಕ ಸಂಘದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದರು. ಅಶ್ಫಾಕ್ ಬೆಟ್ಗೇರಿ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಕೆ ಮರ್ದಾನ್ ಅಲಿ, ಅಂಜುಮನ್ ಸಂಸ್ಥೆ ಸಹ ಕಾರ್ಯದರ್ಶಿ ಶಕೀಲ್ ಅಹಮದ್ ತಮಟ್ಕರ್, ಶಿಕ್ಷಣ ಮಂಡಳಿಯ ಸದಸ್ಯರು, ಶಿಕ್ಷಕರು, ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಎಸ್ಎನ್ ಬಡ್ಗೇರ್ ಹಾಗೂ ಸುವರ್ಣ ತೋರನ್ಗಟ್ಟಿ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ನಮ್ಮ ಸ್ನೇಹರು ಕೂಡ ಒಳ್ಳೆ ವಿದ್ಯಾಪ ಒಳ್ಳೆ ಕಡೆ ಹೋಗಿ ನಮ್ಗೆ ಹೆಂಗ್ ಮುಗಿಸ್ತಾವ, ಕೆಟ್ಟ ವಿದ್ಯೆ ಕೆಟ್ಟ ಮುಗಿಸ್ತಾವ ಅಂತಂದು ಅವ್ರು ಜನ ಸಮಯಗಳಿಗೆ ಹೋಗಿ ಮಾತಾಡ್ಕೊಂತ ಬಂದಾಗ ಸಾಯಂಕಾಲ ಒಂದು 6 ಗಂಟೆಯಿಂದ ನೌಕರ ಭವನ ಅಂತ ಇರುತ್ತೆ, NGO ಅಂತಂದು ಕೇರಳನಾಗ ಎಕ್ಸ್ಪರ್ಟ್ ನಾವು ಅಲ್ಲಿ ಸಾಯಂಕಾಲ ಎಲ್ಲ ಮುಗಿದ್ಮೇಲೆ ಅಲ್ಲಿ ಮಾತಾಡ್ಕೊಂಡು ಕೊಡ್ಬೇಕಂತ ಅನ್ಕೊಂಡ್ರ ಅವ್ರು ಶರೀಫ್ನವ್ರ ತಮ್ಮ ಒಬ್ರು ಇದ್ರು. ಅವ್ರು ಒಂದ್ಸಲ ಫೋನ್ ಮಾಡ್ತಾರ, ಸರ್ ಒಂದು PSI ಅಪ್ಲಿಕೇಶನ್ ಹಾಕ್ತಾರ ಅಂತ. ನಾವು ಪೊಲೀಸ್ ಆಗೋದು ಕನ್ಸ್ಕೊಂಡಾರಲ್ಲ, ಪೊಲೀಸ್ ಅಂತ ಯಾಕಂದ್ರೆ ದೂರ ಹೋಗ್ತಕ್ಕಂಥ ಜನ ನಮ್ಗೆ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ, ಪೊಲೀಸ್ ಯಾರು ಬಂತಂತ 10 ಜನ ಈಗ ದೂರ ಹೋಗ್ಬಿಡ್ತಾರೆ ನಮ್ಮವರು ಅಂತ ಜನ. ನಾನೊಂದು ಆಕಾಶವಾಣಿ ಅಪ್ಲಿಕೇಶನ್ ಹಾಕ್ತೀನಿ. ಒಬ್ರು ಯಾರೋ ಡಾಕ್ಟರ್ ಅವ್ರ ಬ್ರದರ್ಗೆ ಒಂದು ಅಪ್ಲಿಕೇಶನ್ ತಂದ ಡಾಟ್ ಮಾಡೋದು ಫಸ್ಟ್ ಜೊತೆ ಎಂಟ್ರೆನ್ಸ್ ಎಕ್ಸಾಮು ಅದು ಪರಿಚಯ ಆಗಿದೆ ನಮ್ಮ ಬ್ಯಾಚ್ ಬಹುಶಃ. ಅವಾಗ ಡಾಟ್ ಹಾಕ್ತಕ್ಕಂಥದ್ದು ಇರುತ್ತಾ, ಅವ್ರು ತಪ್ಪಾಗಿದ್ದಾಗ ಈ ಬಾರಿ 2 ಅಪ್ಲಿಕೇಶನ್ ತಂದಿರ್ತಾರ. ಅದ್ರಾಗ ಉಳಿದಂಥ ಅಪ್ಲಿಕೇಶನ್ ಅನ್ನು ಹಾಕಿದಾಗ ನಾನು ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ, ಅದು ಸ್ಪೋರ್ಟ್ಸ್ ಕ್ಲಿಯರ್ ಅದು. ಅವಾಗ ನನಗೂ ಕಾನ್ಫಿಡೆನ್ಸ್ ಬರಲಿಲ್ಲ. ಜನ ಮಾತಾಡ್ತಾರೆ ನಿಮ್ಮಂತಾಗೆಲ್ಲ ಆಗ್ತಾನೆ, ಅದು ಅಷ್ಟು ದುಡ್ಡು ಕೊಟ್ಟರೆ ಆಗುತ್ತಲ್ಲ, ಶರ್ಟೇ ಬೇಕು ಅದು ಬೇಕು ಇರ್ಬೇಕಂತ ಊರಾಗೆಲ್ಲ ಹೇಳ್ತಾರೆ. ಕಾಲೇಜಿಗಾರ ಎಲ್ಲ ಕಡೆ ಇದ್ದೇ ಇರ್ತಾರೆ, ಎಲ್ಲ ಊರಲ್ಲಿ ಇರ್ತಾರೆ, ಹೆಸರು ಬೇರೆ ಚೇಂಜ್ ಅಷ್ಟೇ. ಅವರು ಅಂದಾಗೂ ಕೂಡ ಆಯ್ತು ಪುಕ್ಷಟೆ ಆಯ್ತು ನೀ ಅಂತ ಹೇಳಿ ಹೈ ಜಂಪು, ಲಾಂಗ್ ಜಂಪು, ರನ್ನಿಂಗು ನಾನು ವೇಸ್ಟ್ ಇದ್ದೆ, ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ, ನಾನು ಪಾಸ್ ಆದೆ. ನನಗೆ ಕಾನ್ಫಿಡೆನ್ಸ್ ಬಂತು. ಫಿಸಿಕಲಿ ಪಾಸ್ ಆದ್ಮೇಲೆ ರಿಟರ್ನ್ ನಾನು ಏನು ಮಾಡಿ ಪಾಸ್ ಆಗ್ಬಿಟ್ಟು ಅವಾಗ ಎಂತೆಲ್ಲ ಧಾರವಾಡ ಬಂದು ಒಂದು 250 ರೂಪಾಯಿ ಒಂದು ಪುಸ್ತಕ ಓದಿದ್ದೀನಿ, PSI ಆಗೋದು ಹೇಗೆ. 250 ರೂಪಾಯಿ ಒಂದು ಪುಸ್ತಕ ಓದಿದ್ದೀನಿ, PSI ಆಗೋದು ಹೇಗೆ ಅಂತಂದು. ಅದನ್ನ ಎಕ್ಸಾಮ್ ಬರೆದ ನಂತರ ನಾನು ಪಾಸ್ ಆಗಿ ಅಂತ ಹೇಳಿದ್ರೆ ಊರಾಗ ಒಂದು ಯಾರು ನಂಬತ್ತಿಲ್ಲ, ಸುಳ್ಳು ಹೇಳ್ತಾರೆ ಅಂತ. ಈ ರೀತಿ ಆಕಸ್ಮಿಕವಾಗಿ ನನಗೆ ಹಾಕಿದ್ದಂತೆ. ಯಾಕೆ ಅವನ್ನೆಲ್ಲ ಹೇಳ್ತಂದ್ರೆ ಯಾವತ್ತೂ ನಮ್ಮ ಬಡತನ ಏನಂತಲ್ಲ ಕನಸು ಕಾಣೋದಕ್ಕೆ ಅಂತೆಲ್ಲ ಕನಸು ಕಾಣಕ್ಕೆ ಬಡತನ ಇರಬಾರ್ದು. ನಮ್ಮ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ 100 ರೂಪಾಯ್ದು ಅಷ್ಟೇ, 10,000 ರೂಪಾಯ್ದು ಅಷ್ಟೇ, ಅದು ಮರ್ಯಾದೆ ಮುಚ್ಚುತ್ತಾ, ಮರ್ಯಾದೆ ಮುಚ್ಚಕ್ಕೆ ಅದಕ್ಕೆ ಅಷ್ಟೇ. ಅದು ಊಟನ ಬಟ್ಟೆಗೆ ನೀನು ರೊಟ್ಟಿ ತಿಂದ್ರೆ ಹೊಟ್ಟೆ ತುಂಬುತ್ತಾ, ನೀನು ಎಂತೆಲ್ಲ ಚಿಕನ್ ಬಿರಿಯಾನಿ ತಿಂದ್ರೆ ಹೊಟ್ಟೆ ತುಂಬುತ್ತಾ. ಆದರೆ ನಮ್ಮ ಗಮನ ಹಾಕ್ತಕ್ಕಂಥ ಬಟ್ಟೆ ಬಗ್ಗೆ, ತಿಂತಕ್ಕಂಥ ಊಟ ನಿಂತಾಗಲ್ಲ. ನೀವು ನೀರು ಕುಡಿದು ಬದಲಾಗಿ ಇರಬೇಕು. ನಿಮ್ಮ ಗುರಿ ಸಾಧನೆ ಮಾಡೋ ಬಗ್ಗೆ ಅಷ್ಟೇ ಇರಬೇಕು. ಅದು ಬಿಟ್ಟು ಬೇರೆ ಏನಾಯ್ತನಪ್ಪ ಅಂದ್ರೆ ನೀವು ಜೀವನ ಹೋಗ್ತಾರ. ನಾನು ಯಾಕೆ ಹೇಳಿದೆ ಅಂತಂದ್ರೆ ನಾನು ಕೂಡ ನಮ್ಮ ತಂದೆ ನಾವು ದೊಡ್ಡ ಆಫೀಸರ್, ಕೃಷಿಕರು, ಸಾಮಾನ್ಯ ಕೃಷಿಕರು ನಾವು. ನಮ್ಮೂರವರು ಕೂಡ ದೊಡ್ಡ ದೊಡ್ಡ ಯಾರೋ ಓದಿ ಬರ್ತಾರೆ ಇದ್ದಿಲ್ಲ, ಸುಮ್ಮನೆ ಅಲ್ಲೊಬ್ಬರು ಬಿಡ್ತದೆ ಅಷ್ಟೇ. ಅದಕ್ಕೆ ನನಗೂ ಕೂಡ ಖುಷಿ ಆಗ್ತಿದೆ. ಅಂಜುಮನ್ ಕಾಲೇಜಿನ ಅಂತ ಮಕ್ಕಳು 100 ತೆಗೆದಿದ್ದು, ಬೇರೆ ಸ್ಕೂಲಲ್ಲಿ ಬೇರೆ ಕಾಲೇಜಿಗೆಲ್ಲ ಎಲ್ಲ ಪ್ರಬಂಧ ಸ್ಪರ್ಧೆಯಲ್ಲಿ ಪಾಸ್ ಆಗಿದ್ದು, ಮತ್ತು ಸ್ಪೋರ್ಟ್ಸ್ ಇದ್ದು, ಇವೆಲ್ಲ ಏನಂತಲ್ಲ ಒಬ್ರಿಗೊಬ್ಬರೇ ಪ್ರೇರಣೆ ಆಗಬೇಕು. ಮತ್ತೆ ಯಾರು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯಾರು ಹೇಳ್ತಾರ ಅವರು ಜೀವನದಾಗ ಎಂತೆಲ್ಲ ಫೇಲ್ಯೂರ್ ಆಗ ಸಾಧ್ಯನೇ ಇಲ್ಲ. ಬೇಕಾದ್ರೆ ಬದುಕ್ಬಿಟ್ಟು ನಾನು ನೀವು ಬೇಕಾದ್ರೆ ಮಾಡ್ರಿ, ನೌಕರಿನ ಮಾಡ್ರಿ, ವ್ಯಾಪಾರನ ಮಾಡ್ರಿ, ಕೃಷಿನ ಮಾಡ್ರಿ, ಏನೋ ಮಾಡ್ರಿ, ಸೂರ್ಯೋದಯಕ್ಕಿಂತ ಮುಂಚಿತ ಹೇಳ್ತಕ್ಕಂಥ ಅಭ್ಯಾಸ ಯಾರಿಲ್ಲ ಅಂದ್ರೆ ಅದು ಮನುಷ್ಯನೇ ಅಂತಲ್ಲ ವಿಚಾರ ಮಾಡಕ್ ಹಚ್ಚುತ್ತಾರೆ. ಮತ್ತೆ ಎಲ್ಲದಕ್ಕಿಂತ ದೊಡ್ಡದಂತ ನೈತಿಕತೆ. ನನಗೆ ಈಗಾದರೂ ಕೂಡ ಯಾವುದು ಹುಡುಗ ಚಟ ಇಲ್ಲ, ಸಿಗರೇಟ್ ಚಟ ಇಲ್ಲ, ಸರಾಯಿ ಚಟ ಇಲ್ಲ, ಇಸ್ಪಟ್ ಚಟ ಇಲ್ಲ, ಬೇರೆ ಯಾವುದೂ ಚಟ ಇಲ್ಲ. ಯಾಕಂತಂದ್ರೆ ನನ್ಗೆ ಯಾರು ಮಾಡ್ಕೊಂತ ಹೇಳಿಲ್ಲ. ಚಿಕ್ಕ ವಯಸ್ಸಿನ 20 ವರ್ಷ ನೌಕರಿನೇ ಇತ್ತು. ನಾನು ಫುಲ್ಲು ಚೇಂಜ್ ಇದ್ದಿದ್ದೆ. 5-6 ಮನೆ ಡ್ರೆಸ್ಸು, 4-5 ಮನೆ ಬೆಲ್ಟು, 5-6 ಮನೆ ಚಪ್ಪಲು, ಒಂದು ಯಾವುದೋ ಒಂದು ಹೀರೋಡ ಗಾಡಿ ಆದಾಗ ಅವಾಗಿನ ಕಾಲದಾಗ ನಮ್ಮ ಎಷ್ಟು ಜನ ಸೈಕಲ್ ತೊಗೊಳ್ಬೇಕಾದ್ರೆ ಅಂದ್ರೆ ಕನಸು ಭಾಳ ದುಡ್ಡು ಮಾಡ್ತಿದ್ವಿ. ಆ ರೀತಿ ಸೆಲ್ಫ್ ರೆಸ್ಪೆಕ್ಟ್ ಭಾಳ ಇತ್ತು ನಮ್ಗೆ. ಸೆಲ್ಫ್ ರೆಸ್ಪೆಕ್ಟ್ ಭಾಳ ಇತ್ತು. ಶೈಲಿ ಬೇರೆ, ಕ್ಯಾರೆಕ್ಟರ್ ಬೇರೆ. ನೀವು ಒಳ್ಳೆ ಬಟ್ಟೆ ಹಾಕೋದು ತಪ್ಪಲ್ಲ, ಆದ್ರೆ ಈಗ ನೋಡ್ತಾರೆ ಸ್ಟೂಡೆಂಟ್ ಮುಂದ್ಗಡೆ ಹುಡುಗಗಳು
ಸಿಗರೇಟ್ಗಳು, ಗಾಂಜಾಗಳು ನಿಮ್ಮನ್ನೆಲ್ಲ ಅಧಪತನ ಮಾಡ್ತಾವ. ನಾನೇನಾದ್ರೂ ಕೂಡ ಜನಸಂಖ್ಯೆ ಸಹವಾಸ ಮಾಡಿದ್ನಪ್ಪ ಅಂದ್ರ, ಒಳ್ಳೆ ಮನುಷ್ಯನ ಸಹವಾಸ ಮಾಡಿದಪ್ಪ ನನಗೆ ಯಾರು ಅಪೇಕ್ಷೆ ಕೊಡ್ತಿದ್ದಿಲ್ಲ, ಅವ್ನು ಕೇಸ್ ಆಗ್ತಿದ್ದಿಲ್ಲ. ಅದಕ್ಕೆ ನೀವು ಹೇಳ್ತಾರೆ ಭಾಳ ಜನ, ನೀವು ನಮಾಜ್ ಮಾಡ್ತಕ್ಕಂಥ ಹುಡುಗರು ಕರ್ಕೊಂಡು ನಮಾಜ್ ಮಾಡಿಸ್ತಾರ, ಅವರು ಕ್ರಿಕೆಟ್ ಆಡತಕ್ಕಂಥ ಕ್ರಿಕೆಟ್ ಆಡಿಸ್ತಾರ, ಮತ್ತೆ ವಾಲಿಬಾಲ್ ಇರ್ತಕ್ಕಂಥ ವಾಲಿಬಾಲ್ ಆಡ್ತಾರ, ಓದೋರು ಆಡ್ತಾರ. ಇದು ಯಾವುದೂ ಕೂಡ ಒಳ್ಳೆಯದು ಎಲ್ಲದು. ಆದ್ರ ನೀವು ಯಾರಾದ್ರೂ ಶಿಕ್ಷಕ ಸಹವಾಸ ಮಾಡಿದ್ರೆ ನೀವು ಶಿಕ್ಷಕ ಕಸ್ತಾರೆ. ಯಾರಾದ್ರೂ ಕೂಡ ಕಾಲೇಜ್ ತಪ್ಪಿಸಿ ಪಿಕ್ಚರ್ ಹೋಗ್ತಕ್ಕಂಥ ಹುಡುಗರು ಸಹವಾಸ ಮಾಡಿದ್ರೆ ಅವ್ರು ಪಿಕ್ಚರ್ ಕಳಿಸ್ತಾರ. ಆಗ ಒಂದು ದಿನ ಎಲ್ಲರೂ ಪಾಸ್ ಆಗಿ ಎಲ್ಲ ಗೋಡೆ ಮೇಲೆ ಹಣೆ ಬಾರ್ ಕೊಡ್ತಕ್ಕಂಥ ನಮ್ಮ ಹಣೆ ಬಾರ್ ಕೆಳಗಡೆ ಬಂದು ನೆಕ್ಸ್ಟ್ ತಂದೆ ತಾಯಿ ಬಾರ ಹಾಕ್ತಿದ್ರು. ನಿಮ್ಗೆಲ್ಲ ಆಗ್ತಿರ್ಲಿ, ನೀವೆಲ್ಲ ಕೂತಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳನ್ನ ಒಂದು ನಿಮಿಷ ನೆನೆಸಿರಿ, ಎಷ್ಟು ಕಷ್ಟ ಆಗಲ್ಲ. ನಿಮ್ಗೆ ಯಾರು ಕೂಡ ಪ್ರೇರಣೆ ಬೇಡ, ನಿಮ್ಮ ತಂದೆ ತಾಯಿನ ನಿಮ್ಗೆ ಪ್ರೇರಣೆ ಆಗ್ತಾರೆ. ಅದಕ್ಕೆ ಹೇಳೋದು, ನೈತಿಕತೆ ಒಂದ್ಸತಿ ಕೆಟ್ಟಪ್ಪಂದ್ರ ಅದು ಎಲ್ಲಿ ಸಿಗಲ್ಲ. ಬೇಕಾದ್ರೆ ನೋಡ್ರಿ, ಸೆಲ್ಫ್ ರೆಸ್ಪೆಕ್ಟ್ ನೀವು ಬೆಳೆಸಿರಿ, ನೀವು ಎಲ್ಲಿದ್ದ ನೀವು ಕೆಟ್ಟಲ್ಲ ಅಂತ ನೋಡು. ಏನಂದ್ರ ಅವರು ಆಫೀಸರ್ ಸರಿ ಇಲ್ಲ ಅಂತಂದು ಅವರು ಹಣೆ ಬಾರ್ ಬರ್ಕೊಂಡ್ ಬಂದಿರ್ತಾರ, ದೊಡ್ಡ ಆಫೀಸರ್ ಯೋಗ್ಯತೆ ಇರೋದಿಲ್ಲ. ಕೆಲವು ಮಂದಿ ಅವನೊಬ್ಬ ಪ್ಯೂನ ಇರ್ತಾನ, ಒಬ್ಬ ಆಟೋ ಡ್ರೈವರ್ ಇರ್ತಾನ, ಒಬ್ಬ ಹಮಾಲಿನೇ ಇರ್ತಾನ, ಒಬ್ಬ ಸಣ್ಣ ಬಿಸ್ನೆಸ್ ಮಾಡಿರ್ತಾನ. ಅವ್ನು ಸೆಲ್ಫ್ ರೆಸ್ಪೆಕ್ಟ್, ಡಿಸಿಪ್ಲಿನ್ ಇದು ನೋಡ್ಕೊಂಡು ಅನಿಸ್ತಿರ್ತಾ ಇವನು ಹಣೆ ಬಾರ್ ಸರಿ ಇಲ್ಲ ಅಷ್ಟೇ ದೊಡ್ಡ ಮನುಷ್ಯ ಆಗ್ತಕ್ಕಂಥ ಎಲ್ಲ ಯೋಗ್ಯತೆ ಇರೋದು. ನಾವೇಂತಲ್ಲ ಹಣೆ ಬಾರ್ ಹಾಕೊಂಡು ನಾವು 100% ನಂಬಾಡೋದು, 1% ನಂಬೋದು. 99% ಪ್ರಯತ್ನ, 1% ಹಣೆ ಬಾರ್, 1% ಹಣೆ ಬಾರ್. ಮತ್ತೆ ಪುಸ್ತಕಗಳನ್ನ ಓದ್ತಕ್ಕಂಥ ಚಟ ಯಾಕೆ ಇರ್ಬೇಕಂತ ನೆನಪಂದ್ರ, ಯಾವ ಕೂಡ ನಿಮ್ಮ ಮೇಡಮ್ ಹೇಳ್ತಾ ಇದ್ರು, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಹನಿ ವಿಫಲ ಆಗಲ್ಲವ ವ್ಯರ್ಥ ಆಗಲ್ಲ. ನಿಮ್ಮ ಪುಸ್ತಕಗಳು ಏನಿಲ್ಲ ಯಾವತ್ತೂ ಕೂಡ ನಿಮ್ಗೆ ವ್ಯರ್ಥ ಮಾಡೋದಿಲ್ಲ. ನಾನು ಪ್ರಬಂಧ ಬರೀತೀನ PSI ದೊಡ್ಡ ಮಾತಾಡೋದಲ್ಲಿ ಬೇರೆ ಯಾರು ಸಹಿಸಿದ್ರೆ ಪೊಲೀಸ್ ಸಹಿಸಿದ್ರೆ ಅಷ್ಟಿಸ್ತಾರೆ, ನಾವು ಸಹಿಸಲ್ಲ. ಈಗ ಪ್ರಬಂಧನ ಕೂಡ ನಾನು ಬರೀತೀನಿ, 10 1 2 3 4 5 ಕಾವೇರಿ ವಿವಾದ, ಜನಸಂಖ್ಯೆ, ಪರಿಸರ ನಾಶ, ಹಣದುಬ್ಬರ ಅಂತ ಇದ್ದಾಗ ಲಾಸ್ಟ್ ನೈಟ್ ಇರ್ತಾವ. ಏನಿರ್ತಂದ್ರ ಅದು ಭಾಳ ಜನ ಅಪ್ಲೋಡ್ ಆಗಲ್ಲ. ಅದನ್ನ ಯಾಕೆ ಬರೀತೀನಿ, ನಾನು ಯಾಕೆ ಬರ್ದೆ, ಅದ್ರ ಒಳ್ಳೆ ಮಾರ್ಕ್ಸ್ ಯಾಕೆ ಸಿಕ್ತೆ ಅಂತ ನೆನಪಂದ್ರ, ನಾನು ಆಸ್ ಎ ಮೇಸ್ಟ್ ಆಗಿ ಗೊತ್ತಿತ್ತು ವ್ಯಾಲ್ಯೂಷನ್ ಯಾವ ರೀತಿ ಮಾಡ್ತಾರ, ಯಾವ ರೀತಿ ಸ್ಕೋರ್ ಕೊಡ್ತಾರ, ಯಾವ ರೀತಿ ಟೈಟಲ್ ಕೊಡ್ಬೇಕು, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು, ಹೆಂಗೆ ಯಾಕೆ ಉದ್ಯೋಗ ಮಾಸ್ಟರ್ಗಿಲ್ಲ. ಅದರಲ್ಲಿ ಲಾಸ್ಟ್ನೇದು 10ನೇದು ಏನಂದ್ರ, ಭಯೋತ್ಪಾದನೆಗೆ ಮಾನವತಾವಾದವು ಪರಿಹಾರವಾಗಬಲ್ಲದೆ, ಅದು ಟೈಟಲ್. 10ನೇದನ್ನು ನಾನು ಆರ್ಸಿಂದ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಆಗಿ ಬರೀತಿನ ಮೇಲೆ ಕೂಡಿಕೊಂಡು ಒಂದು ಓದಿದ್ದನ್ನ ಏನಂತಂದ್ರ, ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತದೆ, ಅದು ಬೆಳೆಯುತ್ತಾ ಬೆಳೆಯುತ್ತಾ ಅಲ್ಪಮಾನವನಾಗುತ್ತದೆ, ಪುನಃ ಅದನ್ನು ವಿಶ್ವಮಾನವನಾಗಿ ಮಾಡೋದೇ ಶಿಕ್ಷಣ, ಸಮಾಜ ಅಂತ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಬೆಂಕಿಯಿಂದ ಬೆಂಕಿಗೆ ಆರ್ಸಕ್ಕೆ ಸಾಧ್ಯ ಇಲ್ಲ, ಮತ್ತೆ ಸಿಟ್ಟಿದ್ದ ಗೆಲ್ಲಕ್ಕಾಗಲ್ಲ ಅಂತ ಬರೋದು ಲಾಸ್ಟ್ ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಓಂ ಶಾಂತಿ ಶಾಂತಿ ಅಂತ ಹೇಳಿ ಅದನ್ನು ಮುಗಿಸ್ತಂತ. ಅದ್ರ ಪ್ರಬಂಧ 58ಕ್ಕೆ ನನಗೆ 50ಕ್ಕೆ 38 ನನಗದು. ಅದರಿಂದ ನಾನು ಎಂತೆಲ್ಲ ಕೇಸ್ ಆಗಿದೆ. ಅಂದ್ರೆ ಮಾತಾಡ್ತಕ್ಕಂಥ ಶಕ್ತಿಯಲ್ಲಿ ಬರ್ತಂತಂದ್ರೆ ನಿಮ್ಮ ಓದು, ಬೆಳಿತಕ್ಕಂಥ ಶಕ್ತಿಯಲ್ಲಿ ಬರ್ತಂದ್ರೆ ನಿಮ್ಮ ಓದು. ನಿಮ್ಮ ಓದನ್ನ ಯಾರು ಕಳ್ಸಕ್ಕಾಗಲ್ಲ. ಫಸ್ಟ್ ಸೆಕೆಂಡ್ ಬಗ್ಗೆ ನೀವು ಹೆಚ್ಚಿಗೆ ಗಮನ ಕೊಡಬಾರ್ದು. ಈಗ ಎಲ್ಲ ಪುಸ್ತಕಗಳು ಇರ್ತಾರ, ನಿಮ್ಮ ಒಂದು ಪರಿಶ್ರಮ, ನಿಮ್ಮ ಒಂದು ದೇಹದ ಆರೋಗ್ಯ, ನಿಮ್ಮ ಒಂದು ವ್ಯಕ್ತಿತ್ವ ಯಾವತ್ತೂ ಕೂಡ ಇದರಲ್ಲಿ ಫೇಲ್ ಆಗಿರ್ಬೋದು. ಫಸ್ಟ್ ಸೆಕೆಂಡ್ ಬರೋದಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸಗಳಲ್ಲಿ ನೀವು 100% ಅಂತ ನೀವು ಗೆಲ್ಲಕ್ಕೆ ಸಾಧ್ಯ. ಮತ್ತೆ ಒಬ್ಬ ಶಿಕ್ಷಣ ತಂದೆ ಹೇಳ್ತಾನೆ ಏನಂತಂದ್ರೆ, ಮಕ್ಕಳನ್ನ ಎಜುಕೇಶನ್ ಮಾಡಿ ಓದು ನೀ ಹಂಗಾಗಬೇಡ ಅಂತ ಅಂದಂತ ಕೂಡ್ಬಾರ್ದು, ಕತೆ ಆಗ್ಬಾರ್ರಿ. ಈಗ ನಿಮ್ಮ ಮೇಸ್ಟ್ರಲ್ಲಿ ಕರ್ಕೊಂಡು ಹೋಗ್ತಾರ, ಎಲ್ಲಿ ಕರ್ಕೊಂಡು ಹೋಗ್ತಾರ, ಎಲ್ಲೋ ಡ್ಯಾಮ್ ತೋರ್ಸಕ್ಕೋ, ಎಲ್ಲೋ ಗುಡಿ ಮಂದಿರ ತೋರ್ಸಕ್ಕೋ, ಯಾವುದೋ ಎಕ್ಸಿಬಿಷನ್ ತೋರ್ಸಕ್ಕೋ, ಯಾವುದೋ ಜೂ ತೋರ್ಸಕ್ಕೋ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದ್ಸತಿ ನಿಮಿಷ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಭೇಟಿ ಕೊಡ್ತೀರಿ. ಎಲ್ಲ ಬೆಡ್ ಇದ್ದ KMC ಅಂತ ಬೆಡ್ ಇದ್ದ ಒಂದೊಂದು ಚೆಕ್ ಮಾಡಿ ಎದಕ್ಕೆ ಬಂದಿರಿ ನೀನು? ಸರ್ ನಾನು 2 ವೀಲರ್ ಸ್ಪೀಡ್ ಹೊಡೆದು ಆಕ್ಸಿಡೆಂಟ್ ಮಾಡ್ತೀವಿ. ಏನಾಗಿದೆ? ಕೈ ಹೋಗಿದೆ ಸರ್, ಕಾಲು ಹೋಗಿದೆ ಸರ್, ಜೀವನ ಮುಂದೆ ಹಿಂಗ ಸರ್. ಅವನಿಗೆ ಗೊತ್ತಾಗ್ತದ ಗಾಡಿ ಸ್ಪೀಡ್ ಹೊಡಿಬೇಡ ಅಂತ ಅನ್ಬೇಡ್ರಿ. ನೀವು ಹೋಗಿ ಒಂದು ತೋರಿಸ್ರಿ ಕೈಕಾಲು ಕಟ್ಟಂತ ಅಂತ ನೋಡ್ರಿ. ಮತ್ತೆ ಇನ್ನೊಬ್ಬನ ಕಡೆ ಕರ್ಕೊಂಡು ನೆಕ್ಸ್ಟ್ ಬೆಡ್ ಬಂದಿರ್ತಾನ, ಅವನೆಲ್ಲ ಇಂತೆಲ್ಲ ಕ್ಯಾನ್ಸಲ್ ಆಗಿತ್ತು. ಏನಾಗಿತ್ತು ಸರ್? ನಾನು ಹುಡುಗ ನಿಂತಿದ್ದೆ,
ಸೀರೆ ಸೇರ್ಬೇಕು. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ರಿ ಸರ್, ಇವನ್ನೆಲ್ಲ ಇವರೆಲ್ಲ ಹೋಗ್ಬಿಟ್ಟ ಸರ್, ಈಗ ಒಂದೇ ಲಿವರ್ ಸರ್, ಅದಕ್ಕೆ ನಾನು ಇನ್ನೊಂದು ತಿಂಗಳು ಮುಂದೆ ತಿಂಗಳು ಸಾಯ್ತಾ ಸರ್. ಏನಿಲ್ಲ ಸರ್, ನಮ್ಮ 2 ಮಕ್ಕಳ ಸರ್, ಹೆಣ್ಣು ಚೆನ್ನಾಗಿದ್ದಾರೆ ಸರ್, ಹುಡುಗರಿದ್ದು ಸರ್, ಒಂದು ಲಿವರ್ ಹೋಗಿದೆ ಸರ್, ಇನ್ನೊಂದು 20 ದಿನ ಸಾಯ್ತು ಸರ್, ಅದಕ್ಕೆ ಡಾಕ್ಟರ್ ಹೇಳಾರ ಎಲ್ಲಿ ಔಷಧಿ ಇಲ್ಲ, ಎಷ್ಟು ದಿನ ಬದುಕ್ತಾನ ಅಷ್ಟು ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳಿ. ಎದಕ್ಕಾಗಲ್ಲ ಸರಾಯಿ ಕುಡಿದು ಸರ್, ಅವಾಗಿಂದ ಗೊತ್ತಾಗಲಿ ಸರಾಯಿ ಕುಡಿಯೋದ್ರಲ್ಲಿ ಏನಾಗುತ್ತೆ. ಹಂಗ ಪ್ರತಿಯೊಂದರೂ ಕೂಡ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ ರೀತಿ ಇರ್ಬೇಕು, ಯಾವ ರೀತಿ ಇರ್ಬಾರ್ದು, ಏನ್ ಮಾಡ್ಬೇಕು ಅಂತಂದು ಅದರಿಂದ ಗೊತ್ತಾದ ಮೇಲೆ ಅವ್ರು ಯಾವತ್ತೂ ಕೂಡ ಅಂತ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಅವ್ರು ಏನ್ ಕರ್ಕೊಂಡು ಹೋಗ್ರಿ ಅಂತಂದ್ರ ಜೇಲ್ ಕರ್ಕೊಂಡು ಹೋಗ್ರಿ. ಲೈಬ್ರರಿ ಒಂದೊಂದು ಪುಸ್ತಕಕ್ಕೆ ಒಂದೊಂದು ಕಥೆಗಳು ಇರ್ತಾವಲ್ಲ, ಜೈಲಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕಥೆ ಇರ್ತಾವ. ಯಾಕೆ ಜೈಲಿಗೆ ಬಂದೆ ಅಂತ ಒಂದು ಪ್ರಶ್ನೆ ಹಾಕ್ಬಿಟ್ಟಪ್ಪಂದ್ರ, ಸರ್ ನಾ ಕೌಂಟ್ ಮಾಡಿದ್ ಸರ್, ನಾ ಗಾಂಜಾ ಮಾರಾಟ ಮಾಡಿದ್ ಸರ್, ನಾ ಸರಾಯಿ ಮಾರಾಟ ಮಾಡಿದ್ ಸರ್, ನಾ ಮೋಸ ಮಾಡಿದ್ ಸರ್, ನಾನು ಆಫ್ ಮರ್ಡರ್ ಮಾಡಿದ್ ಸರ್, ನಾನು ಫುಲ್ ಮರ್ಡರ್ ಮಾಡಿದ್ ಸರ್, ನಾ ರೇಪ್ ಮಾಡಿದ್ ಸರ್. ಅಂದ್ರೆ ಅದರಿಂದ ಕೇಳ್ರಿ, ನಾನು ಎಲ್ಲಿ ಕಳು ಮಾಡಿದೆ ಸರ್, ಏನ್ ಸರ್ ಗೊತ್ತಾಗಲಿಲ್ಲ ಸರ್, ನನಗೆ ಕಳು ಮಾಡಿಬಿಟ್ಟೆ ಸರ್, ಜೈಲ್ ಬಂದ್ಬಿಟ್ಟೆ ಸರ್, ಜೀವನ ಹೋಗ್ಬೋದು ಸರ್. ನಮ್ಮ ತಂದೆ ತಾಯಿಗಳು ಅಳ್ತಾರೆ ಸರ್. ಭಾಳ ಜನ ಜೈಲ್ ಕೈದಿಗಳಲ್ಲಿ ನಾವು ಹೋಗಿ ನೋಡಿದಾಗ ಅವ್ರಿಗೂ ಕೂಡ ಮನುಷ್ಯರ ಅರಿಸ್ಟಾಟಲ್ ಹೇಳ್ತಾನೆ ಏನಂತಂದ್ರ ಮನುಷ್ಯ ಸ್ವತಂತ್ರ ಜೀವಿ ಅಂತಂದು. ಸ್ವಾತಂತ್ರ್ಯದ ಬೆಲೆ ಗೊತ್ತಾಗಬೇಕಂದ್ರೆ ನೀವು ಜೈಲ್ ಹೋದಾಗ ಮಾತ್ರ ಗೊತ್ತಾಗುತ್ತೆ ಏನಂತಂದ. ಅಲ್ಲಿ ಊಟ ಐತೆ, ನಿದ್ದೆ ಐತೆ, ವಾಶ್ರೂಮ್ ಐತೆ, ಅಲ್ಲಿ ಮಾತಾಡ್ತಕ್ಕಂಥ ತರಲೆ ಗೆಳೆಯರಿದಾರ, ಪುಸ್ತಕ ಓದೋದ ಇದಾವ, ಟಿವಿ ಎಲ್ಲ ಐತೆ, ಅವ್ರಿಗೇನಿಲ್ಲ ಸ್ವಾತಂತ್ರ್ಯ ಇಲ್ಲ, ಅದಕ್ಕೆ ಜೈಲಿಲ್ಲ. ಅಲ್ಲಿ ಹೋಗಿ ನೋಡ್ರಿ ಎಲ್ಲಾರು ಕೂಡ ಕಣ್ಣೀರಿನ ಕಥೆಗಳ ಅಂತ ಕರ್ಕೊಂಡು ಹೋಗ್ರಿ ಗೊತ್ತಾಗತ್ತ. ಸರ್ ನಾವು ಹುಡುಗಿಯ ಚುಡಾಯಿಸ್ಕೊಂಡಿದ್ದೀನಿ ಸರ್, ಯಾರೋ ಯಾರು ಮೆಸೇಜ್ ಮಾಡಿದ್ದೀನಿ ಸರ್, ಯಾರಿಗೂ ಧಮಕಿ ಹಾಕಿದ್ದೀನಿ ಸರ್, ಇಲ್ಲಿ ಬಂದಿದ್ದೀನಿ ಸರ್. ಅದರಿಂದ ಗೊತ್ತಾಗತ್ತ ನಾವು ಏನ್ ತಪ್ಪು ಮಾಡಿದ್ರೆ ಎಲ್ಲಿ ಹೋಗ್ತೀವಿ, ನಾವು ಓದಿ ಮಾಡ್ರ ಎಲ್ಲಿ ಹೋಗ್ತೀವಿ, ಇವನ್ನೆಲ್ಲ ಮಾಡಿದ್ರೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಏನಂತಂದ್ರ ಎಲ್ಲ ಹೂವು ಅದು ಹಣೆ ಬರ ಒಂದು ಇರುತ್ತ, ಒಂದು ದೇವ್ರ ಗುಡಿ ಸೇರ್ತಾ, ಒಂದು ಸ್ಮಶಾನ ಹೋಗುತ್ತಾ, ಅದ್ರ ಹೂವು ಅದೇನ. ಹಂಗ ಮನುಷ್ಯಂದು ಕೂಡ ಜೀವನ ನಾವು ಸರಿಯಾಗಿ ಏನಾದ್ರೂ ಕೂಡ ಇದು ಮಾಡ್ಬೇಕು ಅಂದ್ರ ಅದು ನಾವು ಏನು ಬೇಕಾದ್ರೂ ಹೋಗುತ್ತಾ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಅವನ್ನ ಸ್ಮಶಾನ ಕರ್ಕೊಂಡ್ಬರ್ರಿ. ಹುಟ್ಟಿದ್ ಸರ್, ಹುಟ್ಟಿದ ಕೂಡ ಸತ್ಯ ಹೋಗ್ತದೆ ಸರ್, ಏನ್ ಪಾಪ ಮಾಡಿದ್ದದು ಅದಕ್ಕೆಲ್ಲ ಅರ್ಥದೇನ. ಯಾರ್ಯಾರು ಕೇಳೋದಾಗತ್ತ, ನೀವು ನಮ್ದಂತ ಅಲ್ಲನಾಥು, ನಮ್ದಂತ ಯೇಸು ಪ್ರಭುನಾಥು, ನಮ್ದಂತ ಶಿವನಾಥ್ ಕೇಳೋದಾಗತ್ತ. ಹುಟ್ಟಿದ ಮಗ ಏನ್ ಪಾಪ ಮಾಡಿದ್ದು ಕರ್ಮ ಗೊತ್ತಿಲ್ಲ ಸತ್ತು. ನೆಕ್ಸ್ಟ್ ಇನ್ನೊಬ್ಬ ಯಾವ ಬರ್ತಾನ, ಏನಾಗಿ ಸತ್ತು ಸರ್, ಅವ ಎಲ್ಲಿದ್ದಾರೆ ಬಿದ್ದನ್ ಸರ್, ಸತ್ತು. ಏನಾಯ್ತು, ರೋಗ ಬಂದು ಸರ್, ರೋಗ ಮುಪ್ಪು ಸಾವು. ಗೌತಮ ಬುದ್ಧ ಅವಾಗ ಹೇಳ್ತಾನ 2000 ವರ್ಷಗಳ ಹಿಂದ್ಗಡೆ, ಈಗಾದ್ರೂ ಕೂಡ ರೋಗ ಮುಪ್ಪು ಸಾವನ್ನ ನಾವು ನೋಡಿನೂ ಕೂಡ ನೋಡೋಣ. ಒಬ್ಬ ಗೌತಮ ಬುದ್ಧನ ಆಗ್ತಾರ ಒಂದ ಮುಪ್ಪಿನ ದೇಹ, ಒಂದ ರೋಗಗ್ರಸ್ತ ವ್ಯಕ್ತಿ ಕಳ್ಬಿಟ್ಲೆ ಅದು ಉದ್ಧಾರ ಆಗ್ಬಿಟ್ಟ. ನಾವು ಡೈಲಿ ನೋಡ್ಕೊಂಡು ಕೂಡ ನಾವೇನು ಬುದ್ಧ ಆಗಿಲ್ಲ, ಸುಡುಗಾಡ್ ಸಿದ್ಧಾಗಿಬಿಟ್ಟಿವಿ ಅಷ್ಟೇ. ಸುಡುಗಾಡ್ ಸಿದ್ಧ. ಹೀಗಾಗಿ ಏನಿಲ್ಲ, ನಾವು ಜೀವನ ಯಾವ ರೀತಿ ಅರ್ಥ ಮಾಡ್ಕೊಂತೀವಿ ಆ ಅರ್ಥ ಮುಂದಿನ ಜೀವನ ಮಟ್ಟ ಇರುತ್ತಾ. ನೀವು PUC ನೀವು ಭಾಳ ವಿಚಾರ ತಗೊಂಡ್ಬಿಟ್ರಿ, ಕಾಲೇಜಲ್ಲಿ ಬಿಟ್ಲೆ ನೋಟ್ಬುಕ್ ನೀವು ತಿರ್ಗೋದು, ಬ್ಯಾಗ್ ನಿಮ್ಗೆ ಬಿಸಾಕೋದು, ಸುಮ್ಮನೆ ಜೋಕ್ ಮಾಡ್ಕೊಂಡು ಅಡ್ಡಾಡೋದು, ಯಾರಿಗೆ ಚಿಡಾಸೋದು, ಆಮೇಲೆ ಮಾಡ್ರಿ ಜೀವನ ಪೂರ್ತಿ ನಿಮ್ಗೆ ಚಿಡಾಸತ್ತ, ಜೀವನ ಪೂರ್ತಿ ನಿಮ್ಗೆ ಚಿಡಾಸತ್ತ. ಈಗ ನಾನು ಅವರು ಬೆಡಿಗೆಯವರು, ನಾನು ಅಂತ ಮನಸ್ಸಿಗೆ ಎಲ್ಲ ಹುಡುಗಿಯರು ಬಂದ್ಬಿಟ್ರು, ಹುಡುಗರಲ್ಲಿ ಹೋಗ್ಬಿಟ್ರೆ ನಾನು ಎಲ್ಲ ಫಸ್ಟ್ ಅಂತೆ, ಅದರಲ್ಲಿ ಫಸ್ಟ್ ಅಂತೆ, ಇದರಲ್ಲಿ ಫಸ್ಟ್ ಅಂತೆ, ಅದಂತೆ ಇದಂತೆ ಅಂತಂದ ಬರೀ ಹುಡುಗಿಯರ ಪ್ರಯತ್ನ ಆಗ್ಬಿಟ್ಟಲ್ಲ. ಎಲ್ಲಿ ಹೋಗೋದ್ರು ಇವರು ಹುಡುಗರು ಅಂತ ಅನ್ನೋದಕ್ಕಿಂತ ಮುಂಚೆಗೆ ಒಬ್ಬ ಅಪ್ಪತ್ ಬಂದ ವಿನಾಯಕ್ ಹುಡುಗಿಯರ್ ಅಂತ ಯಾರು ಬಂದು, ವಿನಾಯಕ್ ಅಂತ ಯಾರು ಬಂದು, ಆ ವಿನಾಯಕ್ ನೋಡಿದ್ರೆ ನಮ್ಮ ಮನಸ್ಸಿನ ಭಾವನೆ ಅಂತ ಬೆಡಿಗೆಯವರು ಹೋಗಿ ಅಕ್ಕಂತ ಅಷ್ಟೇ ಅಲ್ಲೇ ಹಿಡ್ಕೊಂಡು ವ್ಯವಸ್ಥೆ ಕೊಡ್ತಕ್ಕಂಥವ್ರು. ನಾನು ಕಂಡೆ ಒಪ್ಪತ್ತು ಪುಣ್ಯಕ್ಕೆ ನೀರು ಎಕ್ಸಾಂಪಲ್ ಇದೆಯಪ್ಪ ನಾನು. ಹೀಗಾಗಿ ಅಂತಲ್ಲ, ಹುಡುಗರು ಕೂಡ ನೀವು ಸರಿಯಾಗಿ ಲೈಫನ್ನು ಲೀಡ್ ಮಾಡ್ರಿ. ಒಂದು ಹುಡುಗಿಯನಾದ್ರು ಕೂಡ ದಡ್ಡಿ ಆಗ್ತಂದಪ್ಪಂದ್ರ ಅವಳ ಅಪ್ಪ ಒಬ್ಬ ಒಳ್ಳೆ ಉದ್ಯೋಗಸ್ಥನ ನೋಡಿ ಮದುವೆ ಮಾಡಿಬಿಟ್ಟಪ್ಪ, ಅವಳ ಲೈಫ್ ಸೆಟ್ಲು. ಹೆಣ್ಮಕ್ಳು ವ್ಯಕ್ತಿತ್ವ ನೀರಿದ್ದಂಗ, ಯಾವ ಪಾತ್ರ ಇಟ್ಟು ಆ ಪಾತ್ರ ತಗೊಂತಾರ. ನೀ ಚರಗೆ ಇರ್ತಾರ, ಬಾಟ್ಲಾಗ ಇರ್ತಾರ, ನೀವು ಇರ್ತಾರ. ನೀವು ಗಂಡ್ಮಕ್ಳುಗಳು ಕಲ್ಲಿದ್ದ ನೀವು ಎಲ್ಲಿದ್ರು ಅದ ಕರೆ ಕಲ ಆಗ್ಬಿಟ್ರು ಊರಾಗ. ಅದಕ್ಕ ನಾಳೆ ನಿನ್ನ ಹೆಂಡತಿ ಬ್ಯಾಗ್ ಇಟ್ಕೊಂಡು ಅಡ್ಡಾಡ್ ಮಾಡಕ್ಕಂದ್ರ ನಾಳೆ ನಮ್ಮಪ್ಪ ನಿಮ್ಮ ತಾಯಿ ಮಾಡ್ತಾರೆ, ನಿಮ್ಮಪ್ಪ ಊರಾಗ ಹೇಳ್ತಾರೆ, ನಮ್ಮಪ್ಪ ನಿಮ್ಮ ಮಕ್ಕಳಿಗೆ ಪರಿಚಯ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಜೀವನ ಸೀರಿಯಸ್ ಆಗ್ತದೆ. ಅವ್ರಿಗೊಂದು ಪುಸ್ತಕ ನಿಮ್ಗೊಂದು ಪುಸ್ತಕ ಬೇರೆ ಇಲ್ಲ, ಅವ್ರಿಗೊಂದು ಟೈಮ್ ನಿಮ್ಗೊಂದು ಟೈಮ್ ಬೇರೆ ಇಲ್ಲ, ಅವ್ರಿಗೊಂದು ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಇಲ್ಲ. ಎಲ್ಲರಿಗೂ ಅದೇ ಇದೆ, ಅವ್ರು ಸಾಧನೆ ಮಾಡ್ತಾರ, ನೀವು ಮಾಡಲ್ಲ. ಯಾಕಂದ್ರೆ ಮಾತ್ರ ನಿಮ್ಮ ಪಾಲ್ತು ಮೂಮೆಂಟ್ಗಳು ಬಂದಾಗಬೇಕು, ನಿಮ್ಮ ಈ ಕುಂಟಾಟಿಕೆಗಳು ಬಂದಾಗಬೇಕು. ಜಗತ್ತನ್ನ ಸೀರಿಯಸ್ ಆಗ್ತದ್ರಿ, ಬದುಕನ್ನ ಸೀರಿಯಸ್ ಆಗ್ತದ್ರಿ. ಇಲ್ಲಪ್ಪ ಅಂದ್ರೆ ಬದುಕು ಹೇಳ್ತಾರೆ, ಎಲ್ಲರ ಮುಂದೆ ಕೈ ಜೋಡೋಕೆ ಅನ್ಸುತ್ತ. ನನ್ನ ಮಗಳು ಕೂಡ ಭಾಳ ಸರಿ ನಾನು ನೋಡಪ್ಪ, ನಾನು ಒಬ್ಬ ಸಾಮಾನ್ಯ, ನೀ
KLE ಸ್ಕೂಲ್ನಾಗ ಹೋಗ್ತೇವೆ ಅವನು. ನಾನಂದ್ರೆ ನಿಮ್ KLE ಅನ್ನೋದು ಶ್ರೀಮಂತ ಸಂಸ್ಥೆ, ಬರೋದೆಲ್ಲ ಡಾಕ್ಟ್ರು ಇಂಜಿನಿಯರ್ ದೊಡ್ಡ ದೊಡ್ಡ ಮಕ್ಕಳು ಇರ್ತಾರ. ಆದ್ರೆ ಒಂದು ಅರ್ಥ ಮಾಡ್ಕೆ, ನೀವು ಒಬ್ಬ ನೌಕರದಾರ ಮಗ, ನೀನು ನೌಕರದಾರ ಮಗ. ಈಗ ಏನೈತೆ ಅವ್ರಿಗೆ ವ್ಯತ್ಯಾಸ ಏನಂತ, ನಾವು ಡಾಕ್ಟರ್ ಮಗ ಇದಾನ, ಏನಂದ್ರೆ ಒಂದು ಹೆಂಗಾರು ಮಾಡಿ ಒಂದು ಮೆಡಿಕಲ್ ಕೋರ್ಸ್ ಹೋಗ್ಬಿಟ್ರೆ 2 ಖರ್ಚು ಮಾಡಿ ಒಂದು ಸರ್ಟಿಫಿಕೇಟ್ ತಗೊಂಡ್ರೆ ಆ ಆಸ್ಪತ್ರೆ ಪಾಸ್ ಅವ. ಇನ್ನೊಬ್ಬ ಯಾರು ಬಿಸ್ನೆಸ್ ಮ್ಯಾನ್, ಅವ್ನ ಫ್ಯಾಕ್ಟ್ರಿ ಐತೆ, ಅವ್ನ ಮಗ ಫೇಲ್ ಆದ್ರೆ ಏನು ಫ್ಯಾಕ್ಟ್ರಿ ಮಾಲಕವ. ಇನ್ನೊಬ್ಬಂದು ಏನು ಲ್ಯಾಂಡ್ ಇದಾನ, ಗೌಡ್ರು ಶಾಂತವರು ಪಾಟೀಲ್ ಗೌಡ್ರು, ಅವರು ಕೂಡ ಏನು ಮಗ ಫೇಲ್ ಆದ್ರೂ ಕೂಡ ನಾಳೆ ಬರ್ಕೊಂಡು ಆಸ್ತಿ ಬರ್ತಾರೆ. ನಿಮ್ಮ ತಂದೆ ಆಸ್ತಿ ಏನಿಲ್ಲ. ನಾನು ಬಟ್ಟೆ, ಓದು, ಶಿಕ್ಷಣ ಇಷ್ಟ ನಾನು ಕೊಡ್ಸಲ್ಲ. ಮುಂದೊಂದು ನಿಮ್ಮ ಹಣೆ ಬರುತ್ತೆ ಅಂತ ಏನಾಗ್ತದೆ. ಮತ್ತೆ ಇನ್ನೊಂದು ಅರ್ಥ ಮಾಡಿದ್ಯಾ, ನೋಡೋದ್ರಾಗ ಎತ್ತರ ನನ್ನ ಮಗ ನನಗಿಂತ ಹಿಡಿಯದ, ಎತ್ತರ ನೋಡಿ ದಪ್ಪ ನೋಡಿ ಮಾಡಲ್ಲ. ಊಟಕ್ಕೆ ಬಂದಾಗ ಹೇಳ್ತಿರ್ತೀನಿ, ಅಲ್ಲಿ ನೋಡ್ರಿ ಬೇಟ್ರ ಇರಲ್ಲ, ಅವ ಡೈಲಿ ಜಿಮ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಏನ್ ಮಾಡಬೇಕಲ್ಲ ಜೀವನ ಸರಿಯಾಗಿರ್ತಕ್ಕಂಥ ಅರ್ಥ ಇಲ್ಲಿ ಅಂತ ಸಪ್ಲೈರ್ ಆಗಿಲ್ಲ. ಇಲ್ಲಿ ನೋಡಿ ಒಂದು ರಿಸೆಪ್ಷನ್ ನಾನು ಹೋಟ್ಲಲ್ಲಿ ಯಾವ ಫಿಲ್ಮ್ ಆಕ್ಟರ್ಗಿಂತ ಕಡಿಮೆ ಇಲ್ಲ. ಆದ್ರೆ ಜೀವನ ಸಮಸ್ಯೆ ಆಗಿಲ್ಲ, ಅದು ಎಲ್ಲರೂ ಫೇಲು. ಇಲ್ಲಿ ಏನಂತ ಬೇಟೆ ಮಾಡ್ತಾನೆ, ಇದು ಜೀವನ. ಮಕ್ಕಳಿಗೆ ಕೂಡ ನಾವೇಂತಲ್ಲ ತಿಳುವಳಿಕೆ ಹೋಗ್ತದ. PUC ಫಸ್ಟ್ ಇಯರ್ ಸೆಕೆಂಡ್, ಈಗ SL ಸೆಕೆಂಡ್ ಕಡೆ ಹೋಗ್ಬಿಡ್ತು, ಮುಗಿದ್ಬಿಡ್ತು. ನೀವು 50%. ನನ್ನ ತಾಯಿಗೆ ಎಜುಕೇಶನ್ ಗೊತ್ತಿಲ್ಲ, ನಾನು ದೊಡ್ಡ ಅಧಿಕಾರಿ ಆಗಿನಿ, ನಮ್ಮ ತಾಯಿ ಸರಿ ಇಲ್ಲ ಅಂತ ಹೇಳಿ ಯಾರಾದರೂ ಕೂಡ ಚಂದ ಅಂದ್ರೆ ನಮ್ಮ ತಾಯಿನಾಗುತ್ತಾ? ಹಂಗ ನಿಮ್ಮ ಊರು, ನಿಮ್ಮ ಭಾಷೆ, ನಿಮ್ಮ ಧರ್ಮ, ನಿಮ್ಮ ಜಾತಿ ಅದು ನಿಮ್ಮ ತಾಯಿಯಷ್ಟ ಶ್ರೇಷ್ಠರು. ಅದನ್ನು ಪೂಜಿಸ್ರಿ, ಗೌರವಿಸ್ರಿ, ಪಾಲಿಸ್ರಿ. ಜೊತೆಗೆ ನಮ್ಮ ತಾಯಿ ಅಷ್ಟೇ ದೇವರು, ಮಂದಿ ತಾಯಿ ದೇವರಲ್ಲ ಅಂತ ಭಾವನೆ ಬೇಡ. ನನ್ನ ತಾಯಿ ಎಷ್ಟು ದೊಡ್ಡವಳು, ಮಂದಿ ತಾಯಿನೂ ಅಷ್ಟೇ ದೊಡ್ಡವಳು. ನನ್ನ ತಾಯಿ ಎಷ್ಟು ದೊಡ್ಡವಳು, ಮುಂದಂತ ಅವ್ರು ಎಲ್ಲರ ತಾಯಿನೂ ಕೂಡ ನನ್ನ ತಾಯಿಗಿಂತ ಹೆಚ್ಚಿರ್ತಕ್ಕಂಥ ಭಾವನೆಗಳಿರಲಿ, ಗೊಂದಲಗಳು ಬೇಡ. ಜೀವನದಲ್ಲಿ ಮುಂದೆ ಬರ್ರಿ. ನಾನು ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಒಬ್ರಿಬ್ಬರ ಜೀವನದಾಗ ನೀವು ಏನರ ಸುಧಾರಿಸಿದ್ರಿ, ಸೀದಾ ಆದ್ರಿ, ಯಶಸ್ವಿ ಆದ್ರಿ ಅಂತ ಪಡ್ರ ನಿಮ್ಗೆ ಇರುತ್ತಲ್ಲ ನಾವು ಒಂದು ಹ್ಯಾಟ್ಸಪ್ಪು. ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕಿ ಒಂದೇ. ಥ್ಯಾಂಕ್ ಯು. ತಮ್ಮೆಲ್ಲರಿಗೂ ವಂದನಾರ್ಪಣೆಗಳನ್ನು ಸಲ್ಲಿಸಲಿಕ್ಕೆ ನಾನೀಗ ನಮ್ಮ ಕಾಲೇಜಿನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೆಕ್ಚರರ್ ಅಜೀಂ ಮೊಮಿನ್ ಸರ್ನ್ನು ಈ ವೇದಿಕೆಗೆ ಆಹ್ವಾನಿಸುತ್ತೇನೆ. To propose vote of thanks. First of all, I would like to express my gratitude and thank Janab Iqbal Jamadar, President Anjuman Islam Dharwad, who was to be presided over this program. Due to his inconveniences, he isn't here with us. Still, I extend my thanks to him on behalf of my dear students, colleagues, and all the office bearers of Anjuman Islam. We were expected, the Joint Secretary of Anjuman Islam Dharwad, Janab Nazir Hussain Maniar, was also to be this gathering, but due to their busy schedule and inconveniences, he is also not present here. Still, President of this program, Vice President of Anjuman Islam, Vision of Anjuman Shining, Janab Ashfaq Ahmed Bedgari, sir, I express my thanks and gratitude to you for being present here with us in your Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue.
wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwad Karlon Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.